ಅಗ್ರಜ. ಸೋದರ ಕುಶಧ್ವಜ, ನಿನ್ನ ಆಗಮನಕ್ಕಾಗಿ ಕಾಯುತ್ತಿದ್ದೆ. ಅಗ್ರಜ, ಪುತ್ರಿಯರಿಬ್ಬರ ಕಲ್ಯಾಣ ಕಾರ್ಯವನ್ನು ತಾವು ನೆರವೇರಿಸುತ್ತಾ ಇರುವುದನ್ನು ತಿಳಿದು ನನಗೆ ಅತ್ಯಾನಂದವಾಯಿತು. ತಮಗೆ ಅಭಿನಂದನೆಗಳು. ಇವೆಲ್ಲ ಹೇಗೆ ಸಾಧ್ಯವಾಯಿತು ಎಂದು ನನಗೆ ಆಶ್ಚರ್ಯವಾಗುತ್ತಿದೆ. ಅನುಜ ಕುಶಧ್ವಜ, ಯಜ್ಞ ಪ್ರಾರಂಭವಾಗಿ ನೀನು ಇಲ್ಲಿಂದ ತೆರಳಿದ ಮೇಲೆ ಕೆಲವೇ ದಿನಗಳಲ್ಲಿ ಬ್ರಹ್ಮರ್ಷಿಗಳಾದ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರ ಜೊತೆಗೂಡಿ ಇಲ್ಲಿಗೆ ಆಗಮಿಸಿದರು. ರಾಮಚಂದ್ರನು ಸ್ವಯಂವರದಲ್ಲಿ ಶಿವಧನಸ್ಸನ್ನು ಎತ್ತಿ ಹೆದೆ ಏರಿಸಿ ಅದನ್ನು ತುಂಡಾಗಿಸಿ ದಶರಥ ಮಹಾರಾಜರಿಗೆ ಅವರ ಪುತ್ರನ ಪರಾಕ್ರಮವನ್ನು ಹಾಗೂ ನಮ್ಮ ಸೀತೆಯನ್ನು ಕೊಟ್ಟು ವಿವಾಹ ಮಾಡುವ ಕರ್ತವ್ಯವನ್ನು ಹೇಳಿ ಕಳುಹಿಸಿದರು. ಅವರು ಸಂತೋಷದಿಂದ ತಮ್ಮ ಪರಿವಾರದೊಂದಿಗೆ ಈಗಾಗಲೇ ಇಲ್ಲಿಗೆ ಆಗಮಿಸಿರುತ್ತಾರೆ. ಅಗ್ರಜ, ನಾನು ಸಕಾಲದಲ್ಲಿ ಈ ವಿವಾಹ ಕಾರ್ಯಕ್ಕೆ ಬರುವುದಕ್ಕೆ ಸಾಧ್ಯವಾಗಿದ್ದು ನನ್ನ ಭಾಗ್ಯವೆಂದೇ ಭಾವಿಸುತ್ತೇನೆ. ಅಗ್ರಜ, ಈ ಕಲ್ಯಾಣ ಕಾರ್ಯಕ್ರಮದಲ್ಲಿ ನಾನು ನಿರ್ವಹಿಸಬೇಕಾದ ಕಾರ್ಯಗಳು ಏನು ಎಂದು ಅಪ್ಪಣೆ ಕೊಡಿ. ನಾನು ಅವೆಲ್ಲವನ್ನೂ ನಿರ್ವಹಿಸುತ್ತೇನೆ. ಆಗಲಿ ಸಹೋದರ, ಈ ವಿವಾಹ ಕಾರ್ಯದಲ್ಲಿ ನಿನ್ನ ಪಾತ್ರ ಬಹುದೊಡ್ಡದಿದೆ. ನೀನು ಈ ಕೂಡಲೇ ದಶರಥ ಮಹಾರಾಜರ ಬಿಡಾರಕ್ಕೆ ತೆರಳಿ ಅಲ್ಲಿ ಅವರಿಗೆ ವಂದಿಸಿ ನಿನ್ನನ್ನು ಪರಿಚಯಿಸಿಕೊಂಡು ಅವರನ್ನು, ಅವರ ಕುಲಗುರುಗಳಾದ ವಸಿಷ್ಠರನ್ನು ಹಾಗೂ ಅವರ ವಿಶಿಷ್ಟ ಪರಿವಾರವನ್ನು ನಮ್ಮ ಸಭಾಭವನಕ್ಕೆ ಕರೆದುಕೊಂಡು ಬಾ. ಅಲ್ಲಿ ಪರಸ್ಪರ ನಮ್ಮ ವಂಶಾವಳಿಯನ್ನು ಹೇಳಿ ನಮ್ಮ ನೂತನ ಸಂಬಂಧಕ್ಕೆ ನಾಂದಿ ಹಾಡೋಣ. ಆಗಲಿ ಅಗ್ರಜ, ಈ ಕಾರ್ಯವನ್ನು ನಾನು ನಿರ್ವಹಿಸಿ ಬರುತ್ತೇನೆ. ಇಲ್ಲಿಯವರೆಗೂ ನಾವೆಲ್ಲರೂ ಸೇರಿ ನವವಧು ಸೀತಾಗೆ ಅಲಂಕಾರ ಮಾಡುತ್ತಾ ಇದ್ದೆವು. ಆ ಒಡವೆ ಚೆಂದ, ಈ ಒಡವೆ ಚೆಂದ ಎಂದು ಊರ್ಮಿಳೆಯೊಂದಿಗೆ ಜಗಳವಾಡುತ್ತಾ ಇದ್ದೆವು. ಆದರೆ ಈಗ ನಾವಿಬ್ಬರೂ ಸೇರಿ ಊರ್ಮಿಳೆಗೆ ಅಲಂಕಾರ ಮಾಡಬೇಕಾಗಿದೆ. ಆ ಒಡವೆ ಚೆಂದ, ಈ ಒಡವೆ ಚೆಂದ ಎಂದು ನಾವಿಬ್ಬರೇ ಜಗಳವಾಡಬೇಕು ಅಷ್ಟೇ. ಬೇಡ ಸಹೋದರಿಯರೇ, ನನ್ನ ಕಾರಣಕ್ಕೆ ನೀವಿಬ್ಬರು ಜಗಳವಾಡುವುದು ನನಗೆ ಇಷ್ಟವಾಗುವುದಿಲ್ಲ. ಆಹಾ, ಕೇಳಿದೆಯಾ ಮಾಂಡವಿ ಸಹೋದರಿ ಊರ್ಮಿಳೆಯ ಮಾತನ್ನು? ಸೀತಾ ಯಾವ ನಗರಕ್ಕೆ, ಯಾವ ಕುಲಕ್ಕೆ, ಯಾವ ಅರಮನೆಗೆ ಸೊಸೆಯಾಗಿ ಹೋಗುತ್ತಿದ್ದಾಳೋ ತಾನೂ ಅದೇ ನಗರಕ್ಕೆ, ಅದೇ ಅರಮನೆಗೆ, ಅದೇ ಕುಲಕ್ಕೆ ಹೋಗುತ್ತಿದ್ದಾನೆಂದು ಸೀತೆಯಂತೆ ತಾನೂ ಜಗಳವಾಡಬಾರದೆಂದು ಹೇಳುತ್ತಿದ್ದಾಳೆ. ಪಾಪ ಊರ್ಮಿಳೆಗೆ ವಿವಾಹ ನಿಶ್ಚಯವಾಗುವ ಮುನ್ನ ನಮ್ಮೊಡನೆ ಆ ಒಡವೆ ಚೆಂದ, ಈ ಒಡವೆ ಚೆಂದ ಎಂದು ವಾದಿಸಿದ್ದು ಮರೆತೇ ಹೋಗಿದೆ. ವಿವಾಹ ನಿಶ್ಚಯವಾದ ತಕ್ಷಣ ಹೀಗೆ ಮರೆತರೆ ಇನ್ನು ವಿವಾಹವಾದ ಮೇಲೆ ನಮ್ಮನ್ನು ಸಂಪೂರ್ಣವಾಗಿ ಮರೆಯುವುದರಲ್ಲಿ ಆಶ್ಚರ್ಯವೇನಿಲ್ಲ. ಸಹೋದರಿ ಸೀತಾ ಜೊತೆಯಲ್ಲಿರುವುದರಿಂದ ನಮ್ಮ ನೆನಪೇ ಬಾರದಿರಬಹುದು. ಸಹೋದರಿಯರೇ, ನೀವಿಬ್ಬರೂ ನನಗೆ ಸೀತೆ ಜೊತೆ ಅಲಂಕಾರ ಮಾಡಲು ಕರೆದು ತಂದಿರೋ ಅಥವಾ ನಿಮ್ಮ ಮಾತಿನಿಂದ ನನಗೆ ಬೇಸರ ಉಂಟು ಮಾಡಲು ಕರೆದು ತಂದಿರೋ? ಹಾಗೇಕೆ ತಿಳಿದುಕೊಳ್ಳುವಿರಿ ಸಹೋದರಿಯರೇ? ನಾನು ನಿಮಗೆ ಈ ಹಿಂದೆ ಹೇಳಿದ ಹಾಗೆ ನಾನು ಎಲ್ಲೇ ಇದ್ದರೂ ನಿಮ್ಮನ್ನು ಸದಾಕಾಲವೂ ನೆನಪಿಸಿಕೊಳ್ಳುತ್ತೇನೆ. ಹಾಗೆ ಊರ್ಮಿಳೆ ಕೂಡ ಎಲ್ಲೇ ಇದ್ದರೂ ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾಳೆ. ಹೌದು ಸಹೋದರಿಯರೇ, ನಾನು ವಿವಾಹದ ನಂತರ ನಾನು ಸೀತೆ ಜೊತೆ ಇರುತ್ತೇನೆ ಎನ್ನುವುದು ನನಗೆ ಎಷ್ಟು ಆನಂದದ ವಿಚಾರವೋ, ಹಾಗೆಯೇ ನಿಮ್ಮಿಬ್ಬರಿಂದ ದೂರ ಇರುವೆನೆಂದು ಅಷ್ಟೇ ಬೇಜಾರ ಆಗುತ್ತಿದೆ. ಬೇಡ ಊರ್ಮಿಳಾ, ಬೇಡ. ನಮಗಾಗಿ ನಿನಗೆ ಒದಗಿ ಬಂದ ಭಾಗ್ಯಕ್ಕಾಗಿ ಬೇಸರ ಪಟ್ಟುಕೊಳ್ಳಬೇಡ. ಹೌದು ಊರ್ಮಿಳೆ, ನೀನು ಸಂತೋಷದಿಂದ ಈ ವಿವಾಹವನ್ನು ಒಪ್ಪಿಕೊ. ನಾವು ಎಷ್ಟು ಸಂತೋಷದಿಂದ ಸೀತಾಗೆ ಅಲಂಕಾರ ಮಾಡುತ್ತೇವೋ ನಿನಗೂ ಹಾಗೆ ಅಲಂಕಾರ ಮಾಡುತ್ತೇವೆ. ಅಮಾತ್ಯರೇ, ನಮ್ಮ ಮಿಥಿಲಾ ವಿವಾಹ ಮಂಟಪದಲ್ಲಿ ನಡೆಯುವುದು ಒಂದು ಕಲ್ಯಾಣ ಕಾರ್ಯವಲ್ಲ, ಎರಡು ಕಲ್ಯಾಣ ಕಾರ್ಯ ಎಂಬುದು ತಮಗೆ ತಿಳಿದಿದೆ ತಾನೆ? ಖಂಡಿತವಾಗಿ ತಿಳಿದಿದೆ. ಈಗಾಗಲೇ ಅದಕ್ಕೆ ತಕ್ಕ ಹಾಗೆ ವಿವಾಹ ಮಂಟಪದಲ್ಲಿ 2 ಲಗ್ನ ವೇದಿಕೆಯನ್ನು ನಿರ್ಮಿಸಲಾಗಿದೆ.
ನೀವು ಏನು ಬೇಕಾದರೂ ನಿರ್ಮಿಸಿ. ಆದರೆ ಕೆಲವು ಅಗತ್ಯ ಸಂದರ್ಭಗಳು ಬಂದಾಗ ತತ್ಕ್ಷಣ ಬದಲಾವಣೆಗಳು ಬೇಕಾಗುತ್ತವೆ. ಅದಕ್ಕೆ ಸದಾ ಸಿದ್ಧರಾಗಿ. ಹಾಗೆಯೇ ಆಗಲಿ. 2 ಅಲ್ಲ 4 ವಿವಾಹಗಳು ಒಟ್ಟಿಗೆ ಆಗುತ್ತದೆ ಎಂದಾದರೂ ನಾವು ಅದಕ್ಕೆ ಸಿದ್ಧರಿದ್ದೇವೆ. ಭಲೆ, ನಿಮ್ಮ ಕಾರ್ಯೋತ್ಸಾಹಕ್ಕೆ ಮೆಚ್ಚಿ. ಒಟ್ಟಿಗೆ 4 ವಿವಾಹ. ಕೌಸಲ್ಯ, ಸುಮಿತ್ರ, ಕೈಕೇಯಿ, ಈಗಾಗಲೇ ನಾನು ನಿಮಗೆ ತಿಳಿಸಿದಂತೆ ಸೀತಾರಾಮರ ವಿವಾಹದ ಸಂದರ್ಭದಲ್ಲಿ ಊರ್ಮಿಳೆ ಲಕ್ಷ್ಮಣರ ವಿವಾಹವನ್ನು ನಿಶ್ಚಯಿಸಿದಂತೆ ನಡೆಸಲು ಜನಕ ಮಹಾರಾಜರ ಪರಿವಾರ ಸಕಲ ಸಿದ್ಧತೆಗಳನ್ನು ನಡೆಸಿದೆ. ಈಗ ಸಿರಿಧ್ವಜ, ಜನಕ ಮಹಾರಾಜರ ಸಹೋದರ ಕುಶಧ್ವಜ, ಜನಕ ಮಹಾರಾಜರು ಸಂಕಾಶ್ಯ ನಗರಿಯಿಂದ ಇಲ್ಲಿಗೆ ಆಗಮಿಸಿ ನಮ್ಮ ಕುಶಲೋಪರಿಯನ್ನು ವಿಚಾರಿಸಿ ಪರಸ್ಪರ ವಂಶಾವಳಿಯನ್ನು ಪರಿಚಯಿಸುವ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿದ್ದಾರೆ. ಈಗ ನಾವು ಅಲ್ಲಿಗೆ ತೆರಳಬೇಕಾಗಿದೆ. ಮಹಾಪ್ರಭು, ಈ ಕಾರ್ಯಕ್ರಮಕ್ಕೆ ನಾವು ನಮ್ಮ ಪುತ್ರರನ್ನೂ ಕರೆದೊಯ್ಯಬೇಕೇ? ಬೇಡ ದೇವಿ, ಬೇಡ. ಲಗ್ನದ ಸಮಯಕ್ಕೆ ಸರಿಯಾಗಿ ಮಂಟಪಕ್ಕೆ ಬರಲಿ. ಪ್ರಭು, ಹಾಗಾದರೆ ಭರತ ಶತ್ರುಘ್ನರನ್ನು ಕರೆದುಕೊಂಡು ಹೋಗಬಹುದು? ರಾಮ ಲಕ್ಷ್ಮಣರು ಬಂದ ಸಮಯದಿಂದ ಇಲ್ಲಿಯವರೆಗೆ ಅವರೊಡನೆ ಕುಶಲೋಪರಿಯಲ್ಲಿ ಮಗ್ನರಾಗಿದ್ದಾರೆ, ಸಂತೋಷವಾಗಿ ಕಾಲ ಕಳೆಯುತ್ತಿದ್ದಾರೆ ಎಂದು ಹೇಳಿ ಅವರು ಅವರ ಪಾಡಿಗೆ ಒಟ್ಟಾಗಿರು. ವಂಶಾವಳಿಯನ್ನು ಕೇಳುವ ಕಾರ್ಯಕ್ರಮಕ್ಕೆ ನಾವುಗಳು ಹೋದರಾಯಿತು. ಹಾಗೆಯೇ ಆಗಲಿ. ಹಾಗಾದ್ರೆ ನಾವೀಗ ಹೊರಡೋಣವೇ? ಜನಕ ಮಹಾರಾಜರೇ, ಇಕ್ಷ್ವಾಕು ವಂಶಕ್ಕೆ ದೇವತಾ ಸ್ವರೂಪರು, ಸಕಲ ಕಾರ್ಯ ವಕ್ತಾರರು, ನಿರ್ಧಾರಕರು,
ಪೂಜ್ಯರು ಬ್ರಹ್ಮರ್ಷಿಗಳು ಆದಂತಹ ವಸಿಷ್ಠ ಮಹರ್ಷಿಗಳು ಎಂಬುದು ತಮಗೆ ತಿಳಿದಂತಹ ವಿಷಯವೇ. ವಿಶ್ವಾಮಿತ್ರರ ಅನುಜ್ಞೆಯನ್ನು ಪಡೆದು ನಮ್ಮ ವಂಶಾವಳಿಯನ್ನು ಯಥಾಕ್ರಮವಾಗಿ ವಸಿಷ್ಠ ಮಹರ್ಷಿಗಳು ಈಗ ಹೇಳುವರು. ಕೇಳು ಜನಕ ಮಹಾರಾಜ. ಚತುರ್ಮುಖ ಬ್ರಹ್ಮನಿಗೆ ಪುತ್ರನಾಗಿ ಜನಿಸಿದವನು ಮರೀಚಿಯು. ಮರೀಚಿಯ ಪುತ್ರನು ಕಶ್ಯಪನು. ಕಶ್ಯಪನಿಗೆ ಪುತ್ರನಾಗಿ ಜನಿಸಿದವನು ವಿವಸ್ವಂತನು. ಈ ವಿವಸ್ವಂತನಿಗೆ ಮನು ಎಂಬ ಪುತ್ರನು ಜನಿಸಿದನು. ಈ ಮನುವು ಪ್ರಜಾಪತಿಯಾಗಿದ್ದನು. ಪ್ರಜಾಪತಿಯಾಗಿದ್ದ ಮನುವಿಗೆ ಇಕ್ಷ್ವಾಕು ಪುತ್ರನಾಗಿ ಜನಿಸಿದನು. ಈ ಇಕ್ಷ್ವಾಕುವೇ ಅಯೋಧ್ಯೆಗೆ ಮೊದಲನೆಯ ಮಹಾರಾಜನಾಗಿದ್ದನು. ಈ ಇಕ್ಷ್ವಾಕುವಿನ ಪುತ್ರನೇ ಕುಕ್ಷಿ. ಕುಕ್ಷಿಯ ಪುತ್ರನು ವಿಕುಕ್ಷಿ. ವಿಕುಕ್ಷಿಗೆ ಪುತ್ರನಾಗಿ ಜನಿಸಿದವನು ಬಾಣ. ಬಾಣನ ಪುತ್ರನೇ ಅನರಣ್ಯ. ಅನರಣ್ಯನ ಪುತ್ರ ಪೃಥು. ಈ ಪೃಥುವಿಗೆ ಪ್ರಸಿದ್ಧನಾದ ತ್ರಿಶಂಕುವು ಜನಿಸಿದನು. ತ್ರಿಶಂಕುವಿನ ಪುತ್ರನೇ ದುಂದುಮಾರನು. ದುಂದುಮಾರನ ಪುತ್ರ ಯೋನಾಶ್ವ. ಯೋನಾಶ್ವನ ಪುತ್ರ ಮಾಂದಾತ. ಮಾಂದಾತನ ಮಗ ಸುಸಂಧಿ. ಸುಸಂಧಿಗೆ ಇಬ್ಬರು ಪುತ್ರರು, ದ್ರವಸಂಧಿ ಮತ್ತು ಪ್ರಸೇನಜಿತ್. ದ್ರವಸಂಧಿಗೆ ಪುತ್ರನಾಗಿ ಜನಿಸಿದವನು ಭರತನು. ಭರತನಿಗೆ ಮಹಾ ತೇಜಸ್ವಿಯಾದ ಅಸೀತನೆಂಬ ಪುತ್ರನನ್ನು ಜನಿಸಿದನು. ಶವನರ ಅನುಗ್ರಹದಿಂದ ಅಸೀತನಿಗೆ ಸಗರನೆಂಬ ಪುತ್ರನನ್ನು ಜನಿಸಿದನು. ಸಗರನ ಪುತ್ರನೇ ಅಸಮಂಜಸ. ಅಸಮಂಜಸನ ಪುತ್ರ ಅಂಶುಮಂತ. ಅಂಶುಮಂತನ ಪುತ್ರ ದಿಲೀಪ. ದಿಲೀಪನ ಮಗನೇ ಆ ಭಗೀರಥನು. ಭಗೀರಥನ ಪುತ್ರ ಕಕುತ್ಸ. ಕಕುತ್ಸನ ಪುತ್ರ ರಘು. ರಘುವಿನ ಪುತ್ರ ಪ್ರವರ್ಧ. ಪ್ರವರ್ಧನ ಪುತ್ರ ಶಂಖಣ. ಶಂಕಣನ ಪುತ್ರನೇ ಸುದರ್ಶನ. ಸುದರ್ಶನನ ಪುತ್ರ ಅಗ್ನಿವರ್ಣ. ಅಗ್ನಿವರ್ಣನ ಪುತ್ರ ಶೀಘ್ರಗ. ಶೀಘ್ರಗನ ಪುತ್ರ ಮರು. ಮರುವಿನ ಪುತ್ರನೇ ಪ್ರಶುಶ್ರುಕ. ಆ ಪ್ರಶುಶ್ರುಕನ ಪುತ್ರನೇ ಪ್ರಸಿದ್ಧನಾದ ಅಂಬರೀಷನು. ಅಂಬರೀಷನಿಗೆ ಪುತ್ರನಾಗಿ ನಹುಷನು. ನಹುಷನಿಗೆ ಪುತ್ರನಾಗಿ ಯಯಾತಿ. ಯಯಾತಿಗೆ ಪುತ್ರನಾಗಿ ನಾಗ. ಆತನಿಗೆ ಪುತ್ರನಾಗಿ ಜನಿಸುವವನು ಅಜ. ಆ ಮಹಾನುಭಾವನಾದ ಅಜನ ಪುತ್ರನೇ ಈ ನಮ್ಮ ದಶರಥ ಮಹಾರಾಜ. ಇಂತಹ ವಂಶಾವಳಿಗೆ ನಿನ್ನ ಪುತ್ರಿಯನ್ನು ಕೊಡುತ್ತಿರುವೆ. ಇಂತಹ ಆನಂದವೆಲ್ಲ ಅಶಾಶ್ವತ ಎಂದು ಈಗ ತಿಳಿಯಿದೆ ರಾವಣ. ಯಾರು ನೀನು? ನಾನು ಯಾರು ಎಂಬುದು ಸದ್ಯದಲ್ಲೇ ನಿನಗೆ ತಿಳಿಯುತ್ತದೆ. ಆದರೆ ಈಗ ನಾನು ಹೇಳುವುದನ್ನು ಸರಿಯಾಗಿ ತಿಳಿದುಕೋ. ವೀಣಾವಾದನದಲ್ಲಿ ಮೈಮರೆತು ಮಹದಾನಂದದಲ್ಲಿ ತಲ್ಲೀನನಾಗಿದ್ದ ನೀನು ವೀಣೆಯ ತಂತಿ ಕಿತ್ತು ಆ ಆನಂದವನ್ನು ಕಳೆದುಕೊಳ್ಳಲಿಲ್ಲವೇ? ಅದೇ ರೀತಿ ಮಹಾಭೋಗ ಭಾಗ್ಯಗಳನ್ನು ಅನುಭವಿಸುತ್ತಾ ಮೈಮರೆತರೆ ದೇಹವೆಂಬ ವೀಣೆಯ ನರನಾಡಿಗಳೆಂಬ ತಂತಿಯು ಕಿತ್ತು ದೇಹದಲ್ಲಿ ಶಕ್ತಿಯನ್ನು ಕಳೆದುಕೊಳ್ಳುತ್ತೀಯ. ಆಗ ಈ ಯಾವ ಭೋಗ ಭಾಗ್ಯಗಳನ್ನು ನೀನು ಅನುಭವಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಸನ್ಯಾಸಿನಿ, ಈ ಗೊಡ್ಡು ವೇದಾಂತವನ್ನು ಯಾವುದಾದರೂ ಆ ಆಶ್ರಮದಲ್ಲಿ ಹೇಳು ಹೋಗು. ಲಂಕೇಶ್ವರನ ಅರಮನೆಗೆ ಅಪ್ಪಣೆ ಇಲ್ಲದೆ ಪ್ರವೇಶಿಸಿ ಅಪ್ರಯೋಜಕ ಮಾತುಗಳನ್ನು ಆಡುತ್ತಿರುವ ನಿನ್ನನ್ನು
ಘೋರವಾಗಿ ದಂಡಿಸುತ್ತೇನೆ. ಸಾವಧಾನ ಅಗ್ರಜ, ಸಾವಧಾನ. ಈಕೆ ಹಿರಿಯಳು. ಸನ್ಯಾಸಿನಿ ಹೇಳ್ತಿರುವ ಮಾತುಗಳು ಕೂಡ ನಿನ್ನ ಶ್ರೇಯಸ್ಸಿಗೋಸ್ಕರ. ಆದ್ದರಿಂದ ಸನ್ಯಾಸಿನಿ ಹೇಳುವುದನ್ನು ಕೇಳುವುದು ಸೂಕ್ತ. ಸರಿಯಾಗಿ ಹೇಳಿದೆ. ನಿನ್ನ ಅಗ್ರಜ ತನ್ನ ದೇಹದಲ್ಲಿರುವ ಶಕ್ತಿಯನ್ನು ಕಳೆದುಕೊಳ್ಳುವುದೇ ಇಲ್ಲ. ತನಗೆ ಮುಪ್ಪೇ ಬರುವುದಿಲ್ಲ. ತಾನು ಅನಂತ ಕಾಲದವರೆಗೂ ಈ ದೇಹದಲ್ಲಿಯೇ ಭೋಗ ಭಾಗ್ಯಗಳನ್ನೆಲ್ಲ ಅನುಭವಿಸುತ್ತೇನೆ ಎಂಬ ಭ್ರಮೆಯಲ್ಲಿದ್ದಾನೆ. ಯಾವುದೇ ಕ್ಷಣದಲ್ಲಾದರೂ ಈ ವೀಣೆಯ ತಂತಿ ಕಿತ್ತು ಹೋದಂತೆ ತನ್ನ ದೇಹದಲ್ಲಿಯ ಶಕ್ತಿಯೂ ಹೋಗಬಹುದು ಎಂಬ ಅರಿವೇ ಇಲ್ಲ ಅವನಿಗೆ. ಹುಚ್ಚು ಮುದುಕಿ, ಸಾಕು ಮಾಡು ನಿನ್ನ ಅಸಂಬದ್ಧ ಪ್ರಲಾಪ. ಸತ್ಯ ಹೇಳಿದರೆ ಸಿಟ್ಟೇಕೆ ಸಹೋದರ? ಎಲ್ಲವೂ ನಶ್ವರ, ಶಾಶ್ವತ ಒಂದೇ ಈಶ್ವರ. ನಿನ್ನನ್ನು ಸ್ತ್ರೀ ಸನ್ಯಾಸಿನಿ ಎಂದು ಲೆಕ್ಕಿಸದೆ ಘೋರ ದಂಡನೆಯನ್ನು ನೀಡುತ್ತೇನೆ. ಓಹೋ, ಅಹುದೇ, ನನ್ನನ್ನೇ ನೀನು ದಂಡನೆಗೆ ಗುರಿಪಡಿಸುವೆಯೇನು? ಆ ಮುನೀಂದ್ರ, ಮಹಾಕಲ್ಯಾಣವೇ? ಯಾರ ಕಲ್ಯಾಣವೆಂದು ಹೇಳುವಿರಾ? ದೇವೇಂದ್ರ, ನಿನಗೆ ತಿಳಿಯದ್ದೇನೂ ಇಲ್ಲ. ಆದರೂ ನನ್ನ ಬಾಯಿಂದ ಕೇಳಿ ತಿಳಿದುಕೊಳ್ಳಬೇಕೆಂಬ ಚಪಲ ಇರುವಾಗ ಹೇಳುತ್ತೇನೆ. ಶುಭ ಕಾರ್ಯವನ್ನು ಎಷ್ಟು ಬಾರಿ ಹೇಳಿದರೂ ಅದು ಪುಣ್ಯದ ಕೆಲಸವೇ. ಭಲೆ ಅಗ್ರಜ, ಭಲೆ. ನೀನು ಹೇಳಿದಂತೆಯೇ ಆಗಲಿ. ಮೂವರಲ್ಲಿ ಇಬ್ಬರ ತೀರ್ಮಾನ ಒಂದೇ ಆದರೆ ಅದೇ ಬಹುಮತ. ಹಾಗೆಯೇ ಆಗಲಿ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ